ಅದ್ಯಾವ ದರಿದ್ರಗಳಿಗೆ ನಾನು ನಿನ್ನ ಅಡ್ವರ್ಟೈಸ್ಮೆಂಟ್ ಪೇಪರ್ನ ನನ್ನ ಬ್ಯಾಗಲ್ಲಿ ಇಟ್ಕೊಂಡು ಅದ್ಯಾವ ಕೆಟ್ಟಗಳಿಗೆಲಿ ದೇವ್ಗೆ ಅದನ್ನು ತನ್ನ ಕೈಯಿಂದ ಎತ್ಕೊಂಡ್ಲು ತನ್ನ ಭವಿಷ್ಯಕ್ಕೆ ಸುನಾಮಿ ಅಪ್ಪಳಿಸ್ಕೊಂಡ್ಲು ಅದೆಷ್ಟು ಸರ್ತಿ ನಾನು ನಿನ್ನ ಜೊತೆಗಿದ್ದಾಗೆಲ್ಲ ನಿನಗೆ ಅವ್ಳು ಫೋನ್ ಬರ್ತಿತ್ತು ಅಂತ ಈಗ ಲೆಕ್ಕ ಸಿಗ್ತಾ ಇದೆ. ನೀನು ಇನ್ಯಾರೋ ಅನ್ನೋ ಹಾಗೆ ಮಾತಾಡ್ತಾ ಇದ್ದೆ, ಒಪ್ಪಿಸ್ದೆ, ಕಲ್ಮಶ ಇಲ್ಲದೆ ನಾನು ಒಪ್ಕೊಂಡೆ. ನಿಮ್ಮ ಮನಸ್ಸು ಅಮಾವಾಸ್ಯ ರಾತ್ರಿಯ ಬಾವಲಿ ಇದ್ದ ಹಾಗೆ. ಪಾರ್ಟಿ ದಿನ ಅದೆಷ್ಟು ಕತೆ ಕಟ್ಟಿ ಒಪ್ಸಿದೆ ರಘು. ರಿಸೆಪ್ಷನ್ ಎದುರುಗಡೆ ಇರೋ ಅದೇ ಕಾಟೇಜ್, ಅದೇ ನಂಬರ್ 104 ಅಲ್ಲಿ ನೀನು ದೇವ್ಕಿ ಇದ್ರಿ. ನಾನು ಅದನ್ನು ಗೆಸ್ ಮಾಡಬಲ್ಲೆ. ಒಂದು ಕ್ಷಣ ನೀನು ವಾಸುನ ಯೋಚಿಸ್ಕೋ ರಘು. ನೀವು ಗಂಡ ಹೆಂಡತಿ ಮಾಡಿದ್ದು ಸರಿನೇ ಇರಬಹುದು, ಅದು ವ್ಯವಹಾರದಲ್ಲಿ. ಮನುಷ್ಯತ್ವದಲ್ಲಿ ನೀವು ಮೈಲಿಗಟ್ಲೆ ಹಿಂದೆ ಬಿದ್ದಿದ್ದೀರಾ. ಮನುಷ್ಯತ್ವನ ವ್ಯವಹಾರವಾಗಿ ನೋಡೋರ್ಗೂ ವಧಾಸ್ಥಾನದಲ್ಲಿ ಕುರಿ ತಲೆನ ಉಸಿರುಗಟ್ಟಿಸಿ ಹಿಡ್ಕೊಂಡವ್ರಿಗೂ ಏನು ವ್ಯತ್ಯಾಸ ಇರಲ್ಲ ರಘು. ಕಾನೂನು ಮನುಷ್ಯತ್ವ ಆಗಲ್ಲ ರಘು. ಕಾನೂನಿನಲ್ಲಿ ಕರಾರುಗಳು ದಾಖಲಾಗುತ್ತವೆ, ಮನುಷ್ಯತ್ವದಲ್ಲಿ ಭಾವನೆಗಳು ದಾಖಲಾಗುತ್ತವೆ. ಬದುಕಿನ ಅಂದ ಚಂದಕ್ಕೆ ನಿಮಗೆ ಸಂತಾನ ಬೇಕಿತ್ತು, ಅದಕ್ಕೆ ದೇವ್ಕಿನ ಲೀಸಿಗೆ ಹಾಕೊಂಡ್ಬಿಟ್ರಿ. ಕರಾರುಗಳು ಅನಿವಾರ್ಯತೆಗೆ ಪೂರಕ ಆಗ್ಬೇಕೆ ಹೊರತು ಬದುಕನ್ನ ಉಸಿರಾಡೋಕೆ ಅನಿವಾರ್ಯ ಆಗಬಾರ್ದು. ಮನಸ್ಸುಗಳು ಕರಟಿ ಹೋಗ್ತವೆ. ರಘು, ನಿನ್ನೆ ಮೊನ್ನೆವರೆಗೂ ನೀನು ಆತ್ಮೀನಾಗಿದ್ದೆ, ಇವತ್ತು ನೀನೊಬ್ಬ ಬರುಡ ಮನುಷ್ಯನಾಗಿ ಮಾತ್ರ ಕಾಣಿಸ್ತಿದೀಯ. ನಿನ್ ಮನೆಗೆ ಬೆಳಕೊಳಕ್ ಬಂದವಳನ್ನ ಕತ್ಲೆ ಕೋಣೆಗೆ ತಳ್ಳಿದ್ದು ಎಷ್ಟು ಸರಿ? ಮನುಷ್ಯನಾಗಿ ಯೋಚಿಸು. ನಿಂಗೆಲ್ಲ ಅವ್ಳು ಬದುಕಲ್ಲಿ ಆಟ ಆಡಕ್ಕೆ ಹಕ್ಕೊಟ್ಟವ್ರು ಯಾರು? ನಿಮ್ಮಲ್ಲಿರೋ ದುಡ್ಡು. ರಘು, ನಾನು ನನ್ನ ಲೈಫಲ್ಲಿ ಎಂಜಾಯ್ ಮಾಡಬೇಕು ಅಂತ ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿದ್ದೀನಿ. ಆದ್ರೆ ಯಾವತ್ತೂ ಅದರಿಂದ ಇನ್ನೊಬ್ಬರಿಗೆ 2 ಆನೆಯಷ್ಟು ನೋವಾಗದೇ ಇರೋ ಹಾಗೆ ಜಾಗ್ರತೆ ವಹಿಸಿದ್ದೀನಿ. ನಾನು ದೇವ್ಕಿಯ ಗೆಳತಿ ರಘು, ಜೀವದ ಗೆಳತಿ. ನಿನ್ನ ಹೆಂಡತಿನ ನಿನ್ನ ಮನೆಯಲ್ಲೇ ನಿಂತು ಪ್ರಶ್ನಿಸೋ ಹಕ್ಕನ್ನ ನೀವಾಗೆ ಬಿಟ್ಕೊಟ್ಟಿದ್ದೀರಿ. ಅಪರಾಧಿ ದಂಪತಿಗಳು, ಮೇಡ್ ಫಾರ್ ಈಚ್ ಅದರ್. ಸಮಾಜದಲ್ಲಿ ನೀವು ನೀವಾಗೆ ಬೆತ್ತಲಾಗ್ತಾ ಹೋಗ್ತೀರಾ. ಆಗ ತುಂಡು ಬಟ್ಟೆ ದಾನ ಮಾಡೋಕ್ಕೂ ನಿಮ್ಮ ಪರವಾಗಿ ಯಾರೂ ಇರಲ್ಲ. ಆದ್ರೆ ದೇವ್ಕಿಗೆ ನಾನಿದ್ದೀನಿ, ನನ್ನಂತವರಿದ್ದಾರೆ. ನೀನು ರಕ್ಷಣೆಗೆ ದುಡ್ಡಿನ ಕೋಟೆ ಕಟ್ಟು, ನಾವು ಹೂ ಮನಸ್ಸಿನ ಬಾಣ ಹಿಡಿತೀವಿ. ಜಗತ್ ಯಾರಿಗಿದೆ ಅಂತ ನೋಡೋಣ. ಸುನೀತಾ, ಸುನೀತಾ, ದೇವ್ಕಿ ಎಲ್ಲಿದ್ದಾರೆ ಅಂತ ನಿನಗೇನಾದ್ರೂ ಗೊತ್ತಾ? ಮನೇಲಿ ಇಟ್ಕೊಂಡಷ್ಟು ದಿನ ಅವಳನ್ನ ಯಾವ ರೀತಿ ನಡೆಸ್ಕೊಂಡ್ರಿ ರಘು? ನಿಮ್ಮ ಹೆಸರು ಕೇಳಿದ ತಕ್ಷಣ ಅವಳೇ ದೊಡ್ಡ ಬರ್ತಾಳ ಅನ್ನೋ ಥರ ಕೇಳ್ತೀಯಲ್ಲ. ಮಚ್ಚನ್ ನೋಡ್ತಾನೆ ಹುಲ್ ತಿಂತ ಡವಡವನ ಎದೆಯನ್ನ ಸಮಾಧಾನಿಸುತ್ತಾ ದಿನ ತಳಲ್ವಾ ಬಡಪಾಯಿ ಕುರಿ? ಹಾಗೆ ಬದುಕಿಲ್ವಾ ಅವಳು? ನನ್ನ ಹಿಂದಿನ ಗೆಳೆಯ ರಘು ಕೈಲಿ ನನಗೆ ಮಚ್ಚ ಕಾಣಿಸ್ತಿದೆ. ಸುನೀತಾ, ನಿನ್ನ ಹೆಂಡತಿಗೆ ಈ ಸಾಲಿನ ಸತ್ತ ಜ್ಞಾಪಿಸು. ಸುಹಾಸಿನಿಂ ಸುಮಧುರ ಭಾಷಿನಿಂ ಸುಖದಾಂ ವರದಾಂ ಮಾತರಂ. ಹೆಣ್ಣು ಹೆಸರಿಗಷ್ಟೇ ಹೆಣ್ಣಾಗಿರಬಾರ್ದು, ಯಾವಾಗಲೂ ತಾಯಿಯಾಗಿರ್ಬೇಕು. ಗುರು, ಒತ್ತಡ ತುಂಬ ಜಾಸ್ತಿ ಆಗ್ತಾ ಇದೆ. ಮನೆದು ಜಾಸ್ತಿ, ಈ ಕೇಸ್ದು ಜಾಸ್ತಿ. ದೇವಿ ಜೊತೆ ತುಂಬ ಹೊತ್ತು ಕಳೀತಾ ಇರ್ತೀಯ ಅನ್ಸತ್ತೆ. ಬೆಳಗ್ಗೆ ಒಂದು ಸರ್ತಿ ಹೋಗ್ತೀನಿ, ಮಧ್ಯಾಹ್ನ ಹೋಗಿ ಬರ್ತೀನಿ.
ಸಾಯಂಕಾಲ ಆಫೀಸ್ ಬಿಟ್ಟ ಮೇಲೆ ಮನೆಗೆ ಹೋಗ್ತಾ ಒಂದು ಸರ್ತಿ ಹೋಗ್ತೀನಿ. ಹೋಗಲೇಬೇಕಲ್ವಾ? ಪದ್ಮ, ಬೇರೆಯವ್ರಿಗೋಸ್ಕರ ನಾವು ಎಷ್ಟು ಅಂತ ಒದ್ದಾಡೋಕ್ಕಾಗುತ್ತೆ ಹೇಳು? ಇನ್ನೊಬ್ರಿಗಾಗಿ ನಮ್ಮ ಲೈಫ್ನ ಜಾಸ್ತಿ ಉಜ್ಜಕ್ಕೆ ಹೋಗಬಾರ್ದು. ಗಂಧದ ಕೊರಡಿನ ಥರ ಆಗ್ತೀವಿ. ಬೇರೆಯವ್ರಿಗೇನೋ ಪರಿಮಳ ಸಿಗುತ್ತೆ, ಆದರೆ ನಾವು ಮಾತ್ರ ಸೌದು ಹೋಗ್ತೀವಿ. ಸೌದ್ರು ಪರವಾಗಿಲ್ಲ ಗುರು, ಸಾರ್ಥಕತೆ ಇರಬೇಕು. ಫಿಲಾಸಫಿನ ತೀರಾ ಬದುಕಿಗೆ ತರಬಾರ್ದು ಪದ್ಮ. ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದು. ಇಲ್ದಿದ್ರೆ ನಾವು ಬೇರೆಯವ್ರಿಗೆ ಮಾದರಿ ಆಗ್ತೀವಿ, ಆದರೆ ನಮ್ಮ ಬದುಕಲ್ಲಿ ನರಕ ಅನುಭವಿಸ್ತೀವಿ. ಎಷ್ಟು ಬೇಕೋ ಅಷ್ಟು ಮಾಡಿದರೆ ಮಾತ್ರ ಸಾರ್ಥಕತೆ. ಇದು ಸ್ವಾರ್ಥ ಅಲ್ಲ ಪದ್ಮ, ಪ್ರಾಕ್ಟಿಕಲ್ ಬದುಕು. ನೀ ಹೇಳ್ತಿರೋದು ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಗುರು. ಆದರೆ ನಾನು ಈಗ ಹೇಳ್ತಾ ಇರೋದು ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ. ದೇವಿ ಕೆಲಸ ಮಾಡೋದು ನನ್ನ ಕರ್ತವ್ಯ. ಆದರೆ ನನ್ನ ಪರ್ಸ್ನಲ್ ವಿಚಾರಕ್ಕೆ ಬಂದಾಗ ನಾನು ನನ್ನ ಗಂಡ ಮಗುಗೋಸ್ಕರ ಜೀವ ತೆಯ್ಯಲೇಬೇಕು. ನಾನು ಸೌದ್ರೂ ಪರವಾಗಿಲ್ಲ, ನನ್ನ ಕುಟುಂಬಕ್ಕೆ ನೆಮ್ಮದಿಯ ಪರಿಮಳ ಸಿಗಲೇಬೇಕು. ಅದನ್ನು ನಾನು ತಪ್ಪು ಅಂತ ಹೇಳ್ತಿಲ್ವಲ್ಲ, ಅದೇ ಮುಖ್ಯ. ಗುರು, ನೀನು ಒಂದೇ ಒಂದು ಸರ್ತಿ ನಮ್ಮ ಮನೆಗೆ ಬಂದರೆ ನನ್ನ ಆತಂಕ, ಒತ್ತಡ, ಚಡಪಡಿಕೆ, ತಲ್ಲಣ ಎಲ್ಲ ಕಳೆದು ಹೋಗುತ್ತೆ. ನಿನಗೆ ಸಮಯದ ಅಭಾವ ಇದ್ದರೆ ಅಥವಾ ಮನೆಗೆ ಬರೋಕ್ಕೆ ಮುಜುಗರ ಅನ್ಸಿದ್ರೆ ನಾನೇ ಇವ್ರನ್ನ ಆಫೀಸಿಗೆ ಕರ್ಕೊಂಬರ್ತೀನಿ. ಅವ್ರ ಎದುರಿಗೆ ನಿನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳ್ತೀನಿ. ಆಣೆ ಮಾಡೋದ್ರಿಂದ ಮನಸ್ಸನ್ನು ಬದಲಾಯಿಸೋದು ಸಾಧ್ಯನಾ ಪದ್ಮ? ಮನಸ್ಸಲ್ಲಿರೋದನ್ನು ನಂಬಿಸೋದು ಮುಖ್ಯ ಅಲ್ವಾ ಗುರು? ಮನಸ್ಸಲ್ಲಿರೋದು ಕಾಣೋ ಹಾಗಿದ್ದಿದ್ರೆ ನಿಮ್ಗೀಗಾಗಲೇ ನನ್ನ ಮನಸ್ಸಲ್ಲಿರೋದು ಅರ್ಥ ಆಗ್ತಿತ್ತು. ನನಗೆ ಅರ್ಥ ಆಗಿದೆ ಗುರು, ಆದರೆ ನಮ್ಮ ಲೆಕ್ಚರರ್ನ ಒಪ್ಪಿಸ್ಬೇಕಲ್ಲ. ಅವ್ರಿಗೆ ನಂಬಿಕೆ ಬರೋದು ಹೇಗೆ? ಅವ್ರಿಗಿದೆಲ್ಲ ಅರ್ಥ ಆಗಬೇಕಲ್ಲ. ಹಾಗಾದರೆ ಹೇಳ್ಕೊಂಡು ಹಗೂರ ಆಗ್ತೀನಿ ಪದ್ಮ. ನೀ ಹಾಗೆ ಹೇಳಿಬಿಟ್ರೆ ನೀ ಮಾತ್ರ ಅಲ್ಲ ಗುರು, ನನ್ನ ಮನೆಯೂ ಹಗುರ ಆಗುತ್ತೆ. ಒಂದು ಸರ್ತಿ ನಮ್ಮ ಲೆಕ್ಚರರ್ಗೆ ನಿನ್ನ ಮನಸ್ಸು ಏನು ಎಂಥದ್ದು ಅಂತ ಗೊತ್ತಾದರೆ, ಅವ್ರಿಗೆ ಅರ್ಥ ಆದರೆ ನನಗೆ ಒಂದೇ ಒಂದು ಸಮಸ್ಯೆ ಉಳಿಯಲ್ಲ ಗುರು. ಇಬ್ಬರ ಮನೆಗೂ ಒಳ್ಳೆಯದಾಗತ್ತೆ. ನಾನೇ ಬಿಡು ಮಾಡ್ಕೊಂಡು ಮನೆಗೆ ಬರ್ತೀನಿ. ಪ್ಲೀಸ್, ಅವರು ನಿನಗೋಸ್ಕರ ಕಾದು ಕಾದು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಯಾವಾಗ ಬಿಡು ಆಗುತ್ತೆ ಅಂತ ನಾನೇ ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀನಿ, ಆಯಿತಾ? ಇನ್ನೇನು ಸುನೀತಾನೂ ಬರ್ಬೋದು. 100 ವರ್ಷ ಆಯಸ್ಸು ನಿನಗೆ. ನಿನ್ನ ಬಗ್ಗೆನೇ ಮಾತನಾಡ್ತಾ ಇದ್ವಿ. ಅಂಥದ್ದೇನು ತಪ್ಪು ಮಾಡಿದ್ದೀನಿ ನಾನು? ಹಾಗೇನಿಲ್ಲ ಸುನೀತಾ, ನಿನ್ನ ತಲೆ ಒಳಗೆ ಏನಾದರೂ ಬಂದರೆ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನೀನು ಅದನ್ನೇ ಮಾಡ್ತಾ ಇರ್ತೀಯ ಅಂತ ಅಂಕಲ್ ಹೇಳ್ತಾ ಇದ್ರು. ನಿನ್ಗೆ ಆಫೀಸ್ ಇಲ್ವಾ? ಎಷ್ಟು ದಿವಸ ರಜೆ ಹಾಕಿದೀಯಾ? ಇವಳು ಸರಿ ಹೋಗೋ ತನಕ. ಅಷ್ಟೊಂದು ದಿವಸ ರಜಾ ಇದೆಯಾ? ಅಲ್ಲಮ್ಮ, ನಿಮ್ಮ MNCಗಳೆಲ್ಲ ತುಂಬ ಸ್ಟ್ರಿಕ್ಟು ಅಂತ ಹೇಳ್ತಾರೆ. ನಮ್ಮ ದೇಶದ ರೂಲ್ಸು ಅಪ್ಲೈ ಆಗಲ್ವಂತೆ. ಅಪ್ಲೈ ಆಗದೆ ಇದ್ರೆ ಆಗೋ ಹಾಗೆ ಮಾಡಬೇಕು. ಅಷ್ಟೇ ಅಲ್ಲ ಅಂಕಲ್, ನಮ್ಮ ಬಾಸಿಗೆ ಇವಳ ಹತ್ರ ಮಾತಾಡೋದಕ್ಕೆ ಭಯ. ಯಾರು? ಸ್ವಾಮಿನಾಥನ್ ತಾನೇ? ಪಾಪದ ಮನುಷ್ಯ. ನಿಮ್ಮಂಥ ಹುಡುಗಿಯರ ಜೊತೆ ಅದು ಹೇಗೆ ಹೇಳ್ತಾ ಇದ್ದಾನೋ ದೇವರಿಗೆ ಗೊತ್ತು.
ಸರಿ ನಾ ಹೊರಡ್ತೀನಿ. ಸರಿ ನೀನು ಹೊರಡು, ಅಮ್ಮ ಆಮೇಲೆ 100 ಪ್ರಶ್ನೆ ಕೇಳ್ತಾರೆ. ಬರ್ತೀನಮ್ಮ. ಲ್ಯಾಪ್ಟಾಪ್ ತಂದಿನಿ, ನೋಡ್ತೀಯಾ? ನನ್ನ ದೇವ್ಗಿ .blogspot.com. ನೀನು ನೋಡ್ತಾ ಇರೋ, ನಾನು ಬಂದೆ. ಮನೆ ಹೊರಗಿದ್ದಾಗ ವ್ಯವಹಾರದ ನೆಪ ಆಯಿತು, ಮನೇಲಿದ್ದಾಗ ದೇವ್ಕಿ ನೆಪ ಆಯಿತು. ಹೆಂಡತಿ ಪ್ರೆಗ್ನೆಂಟ್ ಅನ್ನೋದನ್ನು ಮರ್ತು ಬಿಡ್ತೀಯ. ಅಕ್ಕ ಬಸರಿಯಾಗಿದ್ದಾಗ ಭಾವ ಚೆನ್ನಾಗೇ ನೋಡ್ಕೊಳ್ಳೋರು, ಅಕ್ಕ ನಮ್ಮ ಹತ್ರ ಯಾವಾಗಲೂ ಹೇಳ್ಕೊಳ್ಳೋಳು ಭಾವನಿಗೆ ಮಗು ಹೊಟ್ಟೆನಲ್ಲಿ ಉರುಳೋದನ್ನು ಮುಟ್ಟಿ ನೋಡೋ ಆಸೆ ಅಂತ. ಒಂದು ದಿನಾನೂ ನಿನಗೆ ಈ ಥರದ ಆಸೆ ಹುಟ್ಟೇ ಇಲ್ವ ರಘು? ಟೆನ್ಷನ್ ಇರುತ್ತೆ ನಿಜ, ನನಗೂ ಇದೆ. ಅದನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡೋದಕ್ಕಾದರೂ ಬೆಳೀತಿರೋ ಮಗು ಸಹಾಯ ಮಾಡ್ಬೋದಲ್ವಾ? ನಾನು ಬಂಜೆ ಆಗಿದ್ದಿದ್ರೆ ಕದ್ದು ದೇವ್ಕಿ ಹತ್ರ ಈ ಆಸೆ ಹೇಳ್ಕೊತಿದ್ಯೋ ಏನೋ. ಯಶು ನಿನ್ನ ಕಣ್ಣಿಗೆ ದೊಡ್ಡ ಮಟ್ಟದ ತಪ್ಪಿತಸ್ಥೆ ಹಾಗೆ ಕಾಣಿಸ್ತಿದ್ದಾಳೆ. ಅದಕ್ಕೆ ಅವಳ ಹತ್ರ ಈ ಥರದ ಭಾವನೆಗಳನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ಮನಸ್ಸು ಮುಕ್ತವಾಗಿ ಸಹಕರಿಸ್ತಾ ಇಲ್ಲ ಅಲ್ವಾ? ಯಶು ಪ್ಲೀಸ್, ನಿನ್ನ ಬಗ್ಗೆ, ನಮ್ಮ ಈ ಮಗು ಬಗ್ಗೆ ನಾನು ಕನಸು ಕಾಣದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಆಸೆಗಳು ಇದೆ, ಆದರೆ ತೋರಿಕೆಯಲ್ಲಿ ಹಿಂದೆ ಬಿದ್ದಿದ್ದು ನಿಜ. ಏನೋ ಒಂದು ರೀತಿಯ ಭಯ ನನ್ನನ್ನು ಹಿಂಜರಿಸ್ತಾ ಇದೆ. ಯಶು, ರಾತ್ರಿ ಕೆಲವು ಸರ್ತಿ ನೀನು ಗಾರ್ಡನ್ ಇದ್ದಲ್ಲಿರ್ತೀಯ, ಆಗ ನನಗೆ ಎಚ್ಚರ ಆಗಿರುತ್ತೆ. ಅದೆಷ್ಟು ಹೊತ್ತು ನಾನು ಈ ಮಗುನ ನಿನ್ನ ಮುಖನ ನೋಡ್ತಿರ್ತೀನೋ, ಖುಷಿ ಪಡ್ತಿರ್ತೀನೋ. ಥ್ಯಾಂಕ್ಸ್ ರಘು, ನಿರಾಳ ಆಯಿತು ಮನಸ್ಸು ನಿನ್ನ ಮಾತುಗಳಿಂದ. ಆದರೆ ಆ ನಿನ್ನ ಖುಷಿನ ನಾನು ಎಚ್ಚರದಲ್ಲಿದ್ದಾಗ ತೋರಿಸ್ಕೊಂಡ್ರೆ ಇನ್ನಷ್ಟು ಚೆನ್ನಾಗಿರತ್ತೆ. ಆಯ್ತು ಯಶು, ಇದ್ರ ಜೊತೆಗೆ ನಂದು ಒಂದು ರಿಕ್ವೆಸ್ಟ್. ನೀನು ಸಿಟ್ಟು ಮಾಡ್ಕೋಬಾರ್ದು. 9 ವರ್ಷಗಳಿಂದ ನೀನು ಯಾವ ಮಗು ಬರ್ತ್ಡೇಗೂ ಬರ್ತಾ ಇರಲಿಲ್ಲ, ಕೆಲವು ಮನೆ ಫಂಕ್ಷನಿಗೂ ಬರ್ತಿರಲಿಲ್ಲ. ನಿನಗೆ ಅಳುಕಿತ್ತು, ಎಲ್ಲರೂ ನನ್ನನ್ನು ಬಂಜೆ ಅಂತ ಪಿಸುಗುಟ್ಟೋ ರೀತಿಲೇ ಕೇಳಿಸ್ತಿರುತ್ತೆ ಅಂತ. ಅವರ ಯಾವ ಪಿಸು ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ತೋರಿಸ್ಕೊಟ್ಟಿದ್ದು ದೇವಕಿ ಯಶು. ಯಾಕೆಂದರೆ ನೀನು ಬಂಜೆನೇ ಆಗಿರಲಿಲ್ಲ. ಬಂಜೆ ಆಗಿದ್ದಿದ್ರೆ ನೀನು ಏನೇ ಹಠ ಮಾಡಿದರೂ ತಾಯಿ ಆಗ್ತಿರಲಿಲ್ಲ. ಯಾವಾಗ ನಮ್ಮ ಮಗು ದೇವಕಿಯಲ್ಲಿ ರೂಪ ಪಡೆಯೋಕ್ಕೆ ಶುರುವಾಯಿತೋ ಆಗ ನಿನ್ನ ಮನಸ್ಸು ಪುಳಕ್ಕೊಳ್ತಾ ಬಂತು. ನಿನ್ನ ದೇಹ, ನಿನ್ನ ಮನಸ್ಸು ಎರಡೂ ತುಡಿಯೋಕ್ಕೆ ಶುರುವಾಯಿತು. ನಿನ್ನ ದೇಹನ, ಮನಸ್ಸು ಮಗುನ ಪಡೆಯೋಕ್ಕೆ ಪ್ರಚೋದನೆ ನೀಡ್ತು. ದೇವಕಿಯ ನೆಪದಲ್ಲಿ ನಮ್ಮ ಮಗುಗೂ ಒಂದು ಅಸ್ತಿತ್ವ ಸಿಕ್ತು.
ರಘು, ದೇವ್ಕಿಯಿಂದ ನಾನು ಮಗು ಪಡೆಯೋದಕ್ಕೆ ಸ್ಫೂರ್ತಿ ಸಿಕ್ಕಿರ್ಬೋದು, ಆದರೆ ದೇವ್ಕಿ ಕಾರಣ ಅಲ್ಲ. ಇಲ್ಲ ಯಶು, ಅವರೇ ಮುಖ್ಯ ಕಾರಣ. ನಿಜವಾಗಿಯೂ ನನಗೆ ದೇವಕಿ ಬಗ್ಗೆ ಗೌರವ ಅನುಕಂಪ ಜಾಸ್ತಿ ಆಗ್ತಾ ಇದೆ. ಅವರು ನಮ್ಮನೆ ಹುಡುಗಿನೇ ಅನ್ನೋಷ್ಟು ಹತ್ತಿರದವ್ರು ಅನ್ನಿಸ್ತಾ ಇದೆ. ರಘು, ಹೆಂಡತಿಗೆ ಸಂಶಯ ಬರುವಂಥ ಪದಗಳನ್ನು ಬಳಸಿದ್ರೆ, ಹೆಂಡತಿಗೆ ನೋವಾಗುವಂಥ ಮಾತುಗಳನ್ನು ಆಡಿದ್ರೆ ದೇವ್ಕಿನ ನನ್ನ ಮನಸ್ಸಿನಿಂದ ಇನ್ನೂ ದೂರ ಮಾಡ್ತೀಯ. ನಾನು ನೆನಪೇ ಮಾಡ್ಕೊಳ್ಬಾರ್ದು, ಅಷ್ಟು ದೂರ ದೇವ್ಕಿನ ತಗೊಂಡು ಹೋಗಿ ನಿಲ್ಲಿಸ್ತೀಯ. ಇನ್ಮೇಲೆ ಯಾವತ್ತೂ ನನ್ನ ಹೊಟ್ಟೆಲಿರೋ ಮಗುಗೆ ದೇವ್ಕಿ ಕಾರಣ ಅಂತ ಹೇಳಬೇಡ. ನಮ್ಮ ಮೊದಲ ಮಗುಗೂ ದೇವ್ಕಿ ಕಾರಣ ಅಲ್ಲ. ಮರಕ್ಕೂ ಮರ ಕೊಡೋ ನೆರಳಿಗೂ ವ್ಯತ್ಯಾಸ ಇರುತ್ತೆ ರಘು. ಆದರೂ ಓದಬೇಕಿತ್ತು. ಅಷ್ಟು ಶಕ್ತಿ ನನಗಿಲ್ಲ ಸುನೀತಾ. ಇವತ್ತು ರಘು ಸಿಕ್ಕಿದ್ದ. ಅವನ ಮುಖದಲ್ಲಂತೂ ತಪ್ಪಿತಸ್ಥ ಭಾವನೆ ಹೆಪ್ಪುಗಟ್ಟಿತ್ತು. ಅಪರಾಧಿ ಪ್ರಜ್ಞೆಯಲ್ಲಿ ನರಳ್ತಾ ಇದ್ದಾನೆ. ನನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಯಾ?